ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಚಾನೆಲ್. ನಾನು ಹರ್ಷಿತಾ. ಇವತ್ತು ಬೆಸಗರಳ್ಳಿ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿಯ ಬೆಸಗರಳ್ಳಿಯಲ್ಲಿದ್ದೀವಿ. ಇಲ್ಲಿ ಒಂದು ಬೋರ್ಡ್ನ ನೋಡಿದೆ, ನಮ್ಮೂರಿನ ಬೋರ್ಡು ನೋಡಿ. ನೀವು ಕೂಡ ನೈಸರ್ಗಿಕ ಸಂಪನ್ಮೂಲಗಳನ್ನು ಲೂಟಿ ಮಾಡಲು ಬರುತ್ತಿರುವ ವಿದೇಶಿ ಹಾಗೂ ಸ್ವದೇಶಿ ಕಂಪನಿಗಳಿಗೆ ಮತ್ತು ರೈತರಿಗೆ ಕಿರುಕುಳ ನೀಡುವ ಯಾವುದೇ ಸರ್ಕಾರಿ ಅಥವಾ ಸರ್ಕಾರಿ ಭ್ರಷ್ಟ ನೌಕರರಿಗೆ ಹಾಗೂ ಭ್ರಷ್ಟ ರಾಜಕಾರಣಿಗಳಿಗೆ ಈ ಊರಿನ ಒಳಗಡೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಬರೆದಿದ್ದಾರೆ. ಇದನ್ನು ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ನಮ್ಮೂರಲ್ಲಿ. ತುಂಬ ದಿನದಿಂದ ಈ ಬೋರ್ಡ್ ಇದೆ, ಬಟ್ ಓದಿದ್ದಿದೆ ಫಸ್ಟ್ ಟೈಮ್ ಅಂತ ನಾನು ಕೂಡ ಒಪ್ಕೋತಿದ್ದೀನಿ. ನೀವು ಕೂಡ ನೋಡ್ತಾ ಇದ್ದೀರಲ್ಲ, ಇದು ನಮ್ಮೂರು ಬೆಸಗರಳ್ಳಿಯ ಒಂದು ಬಸ್ ಸ್ಟ್ಯಾಂಡ್ ಆವರಣವನ್ನು ನಾನು ನಿಮಗೆ ಫಸ್ಟಿಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಮ್ಮೂರಿನ ಬಸ್ ಸ್ಟ್ಯಾಂಡ್ ಇದೆ ಅಂತ ಹೇಳಿ. ಡೆವಲಪಿಂಗ್ ಬೆಸಗರಳ್ಳಿ ಅಂತಲೇ ಹೇಳ್ಬೋದು. ಡೆವಲಪ್ ಆಗ್ತಾ ಇದೆ ಡೇ ಬೈ ಡೇ. ಮುಂಚೆಗೂ ಹೀಗೂ ತುಂಬಾ ವ್ಯತ್ಯಾಸಗಳಿದೆ, ಬೆಳವಣಿಗೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಕಾಮಗಾರಿಗಳಲ್ಲಿ. ಮುಂದೆ ಇನ್ನಷ್ಟು ಕೆಲಸಗಳಾಗಲಿ ನಮ್ಮೂರಲ್ಲಿ ಅಂತ ಇಷ್ಟಪಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಇದು ನಮ್ಮೂರಿನ ಬೆಸಗರಳ್ಳಿ ಸಂತೆ ಆರಂಭ ಅಂದರೆ ಬಸ್ ಸ್ಟ್ಯಾಂಡಿನ ಎಡಭಾಗದಲ್ಲಿ ಸಂತೆ ಹೋಗೋದಕ್ಕೆ ದಾರಿ ಇದು. ಈ ದಾರಿನಲ್ಲೇ ಕೆಲವೊಂದು ಸೊಪ್ಪು ತರಕಾರಿಗಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಹೋಗ್ತಾ ನನ್ನ ತಮ್ಮ ಹೇಳ್ದ, ಅಂದರೆ ಇವತ್ತು ನನ್ನ ತಮ್ಮನ ಜೊತೆ ಹೋಗಿದ್ರಿಂದ ಅವ್ನು ಹೇಳ್ದ ಫಸ್ಟ್ ನೋಡ್ಕೊಂಡು ಹೋಗೋಣ ಅಕ್ಕ, ಅದಾದಮೇಲೆ ಏನು ತರಕಾರಿ ಯಾವುದು ಬೆಸ್ಟ್ ಅನಿಸುತ್ತೆ, ಯಾವುದು ನಮಗೆ ಪರವಾಗಿಲ್ಲ ರೇಟ್ ಎಲ್ಲ ಇರುತ್ತೆ ಅದನ್ನ ನೋಡಿ ತೊಗೊಳ್ಳೋಣ ಅಂತ. ಇಲ್ಲಿ ಸೊಪ್ಪನ್ನು ಮಾರ್ತಾಯಿದ್ರು, ಫ್ರೆಶ್ ತರಕಾರಿಗಳು. ಇಲ್ಲಿ ಬೆಳೆದಿದ್ದಂಥ ರೈತರು ಕೂಡ ಇಲ್ಲಿ ತಂದು ಅದನ್ನು ಮಾರ್ತಾ ಇರ್ತಾರೆ. ಹಾಗೇ ಔಟ್ಸೈಡಿಂದ ಅಂದರೆ ಮಾರ್ಕೆಟಿಂದ ತಂದು ಕೂಡ ಇಲ್ಲಿ ಮಾರ್ತಾರೆ. ಇಂಥದ್ದೇ ಅಂತ ಪರ್ಟಿಕ್ಯುಲರಾಗಿ ಹೇಳೋದಕ್ಕಾಗಲ್ಲ. ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ತರಕಾರಿ ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ. ಹಾಗೆಯೇ ಇಲ್ಲಿ ತುಂಬ ಜನಕ್ಕೆ ಅವರಿಗೆ ಬೇಕಾದಂಥ ಬೆಲೆಗೆ ತರಕಾರಿಗಳು, ಫ್ರೆಶ್ ತರಕಾರಿಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಮಳೆ ಬಂದಿದೆ ಇವತ್ತು. ತುಂಬ ಮಳೆ ಊದಿ ನಿಂತಿದ ತಕ್ಷಣವೇ ಜನ ಎಷ್ಟು ಮಟ್ಟಿಗಿದ್ದಾರೆ ಇಲ್ಲಿ ಅಂತಂದರೆ, ಮಳೆ ಊದಿತ್ತಾ ಇಲ್ವಾ ಇಲ್ಲಿ ಅನ್ನೋ ರೀತಿ ಜನ ಬಂದು ಸೇರ್ಕೊಬಿಟ್ಟಿದ್ರು. ಬಟ್ ಮಳೆ ಊದಿತ್ತು, ಆದ್ರೂ ಇಲ್ಲಿ ತುಂಬ ಜನ ಶಾಪಿಂಗ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮತ್ತೆ ಮಳೆ ಬರೋ ಥರನೂ ಕೂಡ ವೆದರ್ ಇತ್ತು. ಇವತ್ತು ಮಳೆ ಬಂದಿರಲಿಲ್ಲ ಅಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಸಂತೆ ಕಟ್ಟಿತ್ತು ಅಂತಲೇ ಹೇಳ್ಬೋದು. ನೀವೇನಾದರೂ ಬೆಸಗರಳ್ಳಿ ಸುತ್ತಮುತ್ತಲಿನ ಜನ ಆಗಿದ್ದರೆ ನೀವು ಕೂಡ ಬಂದು ಸಂತೆಯಲ್ಲಿ ವ್ಯಾಪಾರನ ಮಾಡಿ ನಮ್ಮ ಸಂಪ್ರದಾಯ ಸಂಸ್ಕೃತಿಗಳಿಗೆ ಬೆಲೆ ಕೊಡಿ. ಹಾಗೂ ನಮ್ಮ ಒಂದು ಜನಕ್ಕೆ ನಾವು ವ್ಯಾಪಾರ ಮಾಡೋದ್ರಿಂದ ಅವರ ಜೀವನ ಕೂಡ ತುಂಬ ಖುಷಿಯಾಗಿರುತ್ತೆ. ನಮಗೆ ಬೇಕಾಗಿದ್ದ ವಸ್ತುಗಳು ಕೂಡ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಕಡಲೆಪುರಿ ಅಂಗಡಿನಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. ಆಂಟಿ ಕೂಡ ನಮ್ಗೆ ಪರಿಚಯ ಇದ್ದಿದ್ದರಿಂದ ಅವರು ಮಾತಾಡ್ಸಿದ್ರು. ಮತ್ತು ಈ ಅಂಕಲ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ನಿನಗೆ ಲೈಟ್ ಹಾಕಿ ಕೊಡ್ತೇನೆ ಅಂತ ಹೇಳಿ, ಬೇರೆ ಯಾರೋ ಬಂದರೆ ಇಲ್ಲ ನೀವು ಮುಂದೆ ಹೋಗಿ ಅಂತ ಹೇಳಿ ಲೈಟ್ ಹಾಕಿ ಅಂಗಡಿನೆಲ್ಲ ಒಂದ್ಸಲ ಕವರ್ ಮಾಡೋಕ್ಕೆ ಹೇಳಿದ್ರು. ಮತ್ತು ಇವರೆಲ್ಲ ಹಳ್ಳಿ ದೇಸಿ ಫುಡ್ಗಳು, ಮುಂಚೆ ನಮ್ಮ ತಾತ ಅಜ್ಜಿ ಕಾಲದಿಂದನೂ ಕೂಡ ಇರುವಂಥದ್ದು. ಕಡಲೆಪುರಿ, ಖಾರ ಸೋಗೆ ಹಾಗೂ ಬತಾಸು ಮತ್ತು ಕಡಲೆ ಸಕ್ಕರೆ ಮಿಠಾಯಿಗಳು, ಹಾಗೆ ಹಲವಾರು ತಿಂಡಿಗಳು ಕೂಡ. ಹಾಗೆ ಮುಂದೆ ಬರ್ತಾ ಇದ್ದಾಗ ಈ ಕಡೆ ಸ್ವಲ್ಪ ಅಂಗಡಿಗಳಿತ್ತು. ಹಾಗೆ ಅಲ್ಲಿಗೆ ನೋಡಿದ ತಕ್ಷಣ ಫಸ್ಟ್ ಬೋಂಡಾ ಬಜ್ಜಿ ಕಾಣಿಸ್ತಾ ಇತ್ತು. ಮಳೆ ಹೋದ್ ನಿಂತಿತ್ತು. ಆಂಟಿ ನಾನು ಹೋಗಿದ್ದೆ, ಅವರು ಬೋಂಡಾ ಬಜ್ಜಿ ತೊಗೊಳಕ್ಕೆ ಬರ್ತಿದ್ದೀನಿ ಅಂದ್ಕೊಂಡ್ರು. ಕ್ಯಾಮ್ರಾ ತೊಗೊಂಡೋಗಿ ರೆಕಾರ್ಡ್ ಮಾಡ್ತಾ ಇದ್ದಿದ್ದ ತಕ್ಷಣ ಏನಮ್ಮ ಇದು ಅಂತ ಕೇಳಿದ್ರು. ಕ್ಯಾಮ್ರಾ ಆಂಟಿ ಅಂತ ಹೇಳಿ ರೆಕಾರ್ಡ್ ಮಾಡಿಕೊಂಡೆ. ಅದಾದಮೇಲೆ ಜಿಲೇಬಿ, ವಾವ್ ಸ್ವೀಟ್ ಅಂತೂ ಸಾಕತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾನು ಒಂದೆರಡು ತೊಗೊಂಡು ತಿಂದೆ. ನೆಕ್ಸ್ಟ್ ನೋಡ್ತಾ ಇದ್ರಲ್ಲ, ಕ್ಯಾರೆಟು ಹಾಗೆ ಅವರೆಕಾಯಿ, ಸೀಸನಲ್ ಫುಡ್ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಬಂದು ಕಡ್ಡಿಯಿಂದ ಹಿಡಿದು ಪ್ರತಿಯೊಂದು ವಸ್ತುಗಳು ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಫ್ರೂಟ್ಸ್ ಇರ್ಬೋದು, ದಾಳಿಂಬೆ, ಆ್ಯಪಲ್ಲು, ಮೂಸಂಬಿ, ಆರೆಂಜು, ಮಾವಿನಕಾಯಿ, ಮಾವಿನಹಣ್ಣು, ಹಾಗೆ ಹಲವಾರು ದ್ರಾಕ್ಷಿ ಹಣ್ಣುಗಳು ಇಲ್ಲಿ ಇತ್ತು. ಮತ್ತು ನಾವು ಸಂತೆನಲ್ಲಿ ನೋಡ್ಬೋದು ಬಣ್ಣದ ಆಟ ಸಾಮಾನುಗಳು, ಮತ್ತು ಡೈಲಿ ಯೂಶ್ವಲ್ ಆಗಿ ಬಳಸುವಂಥ ಪ್ಲಾಸ್ಟಿಕ್ ಐಟಮ್ಸ್ ಇರ್ಬೋದು. ಹಾಗೆ ಸೊಪ್ಪು ತರಕಾರಿಗಳು. ಕೆಲವರಂತೂ ತುಂಬ ಸಪೋರ್ಟ್ ಮಾಡ್ತಿದ್ರು, ನೀವು ನನ್ನನ್ನು ರೆಕಾರ್ಡ್ ಮಾಡ್ತಿದ್ದೀರಾ ಅಂದ ತಕ್ಷಣವೇ ಸ್ಮೈಲ್ ಮಾಡೋದಿರ್ಬೋದು. ಹಾಗೆಯೇ ಇನ್ನೂ ತೆಗಿಯಮ್ಮ, ಚೆನ್ನಾಗಿ ತೆಗಿ, ನಮ್ಮ ಸಂತೆನ ಜನ ಜಾಸ್ತಿ ನೋಡಿದ್ರಷ್ಟು ಸಂತೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಸಂತೆ ಬೆಳೆಯುತ್ತೆ ಅಂತಲೇ ಹೇಳ್ತಿದ್ರು. ಹಾಗೆ ನೋಡ್ತಿದ್ರಲ್ಲ, ಇಲ್ಲಿ ಕ್ಲಿಪ್ ತೊಗೊಟ್ಟಿದ್ರು ಆಂಟಿ, 50 ರೂಪಾಯಿಗೆ ಎರಡು ಸೆಟ್ ಅಂತ ಹೇಳ್ತಾ ಇದ್ರು ಅಂಕಲ್ಲು. ಮತ್ತು ಹೀಗೆ ಹಲವಾರು ವಸ್ತುಗಳನ್ನ ಇಲ್ಲಿ ಮಾರ್ತಾಯಿದ್ರು ಅಂತಲೇ ಹೇಳ್ಬೋದು. ಜೊತೆ ತರಕಾರಿ, ಫ್ರೆಶ್ ತರಕಾರಿಗಳು. ನೀವೇನಾದರೂ ಈ ಸರೌಂಡಿಂಗ್ ಅಂದರೆ ಬೆಸಗರಳ್ಳಿ ಸರೌಂಡಿಂಗ್ ಅಂದರೆ ಮದ್ದೂರು ತಾಲೂಕು ಈ ಸುತ್ತಮುತ್ತ ಹಳ್ಳಿನ ಜನ ಆಗಿದ್ದರೆ ನೀವು ಕೂಡ ಸಪೋರ್ಟ್ ಮಾಡಿ, ಸಂತೆಗೆ ಬನ್ನಿ, ವ್ಯಾಪಾರ ಮಾಡಿ, ನಿಮ್ಮ ಮನೆಗೆ ಬೇಕಾದಂಥ ವಸ್ತುಗಳನ್ನ ನೀವು ಕೂಡ ಖರೀದಿ ಮಾಡಿ ಅಂತ ನಾನು ಕೂಡ ಹೇಳ್ತೀನಿ.
ಅದರಲ್ಲೂ ನೋಡ್ತಾ ಇದ್ರಲ್ಲ ತರಕಾರಿಗಳು ನಿಜವಾಗ್ಲೂ ಫ್ರೆಶ್ ಇತ್ತು. ನಾವೆಲ್ಲ ಈ ನಡುವೆ ಹೆಲ್ತ್ ವಿಚಾರವಾಗಿ ಎಲ್ಲರೂ ಕೂಡ ತಲೆ ಕೆಡ್ಸ್ಕೊತೀವಿ. ಯಾಕಂದರೆ ಹೆಲ್ತ್ ಆರ್ಗ್ಯಾನಿಕ್ ಫುಡ್ ಬೇಕು ಅಥವಾ ಒಳ್ಳೆ ಆಹಾರ ಬೇಕು ನಮಗೆ ಅಂದರೆ ಸಿಗೋದು ಕಮ್ಮಿ. ಬಟ್ ಇಲ್ಲಿ ರೈತರು ಇಲ್ಲೇ ಬೆಳೆಗೆ ತಂದು ಮಾರೋದು ಜೊತೆಗೆ ಇಲ್ಲಿಯ ಒಂದು ರೀಜನಲ್ ಫುಡ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮತ್ತು ಬೆಸ್ಟ್ ಪ್ರೈಸಲ್ಲಿ ಕೂಡ ನಮಗೆ ದುಡ್ಡು ಹಣ ಮಿತವಾದ ಅಂದರೆ ನಮಗೆ ಬೇಕಾದಂಥ ಕೈಗೆಟುಕುವ ದರದಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊಪ್ಪಿರ್ಬೋದು, ತರಕಾರಿಗಳಿರ್ಬೋದು, ಗುಡ್ಡೆ ತರಕಾರಿಗಳು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಾವು ಯೂಶಲಿ ಸಿಟಿನಲ್ಲೆಲ್ಲ KG ವೈಸ್ ತಗೊಳ್ಬಿಡ್ತೀವಿ. ಬಟ್ ಹಳ್ಳಿಗೆ ಬಂದರೆ ಗುಡ್ಡೆ ತರಕಾರಿಗಳನ್ನ ಮಾಡ್ತಿರ್ತಾರೆ. ಮಿಕ್ಸ್ ಗುಡ್ಡೆ ತರಕಾರಿಗಳು ಸಿಗುತ್ತೆ. ಮತ್ತು ಟೊಮೊಟೊ ಇರ್ಬೋದು, ಗಾಡಿಗಳಲ್ಲಿ ತಂದು ಮಾರ್ತಿರ್ತಾರೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಇಲ್ಲಿ ಕವರ್ಗಳಲ್ಲಿ ಕಟ್ಟಿ ಕೊಡ್ತಿದ್ರು. ಬಟ್ ಈ ನಡುವೆ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಅದು ಕೆಲವೊಂದು ಕಡೆ ಮಾಡ್ತಿರ್ತಾರೆ. ಇಲ್ಲೂ ಕೂಡ ತುಂಬ ಬಳಸಿದ್ದು ಕಮ್ಮಿ ಅಂತಲೇ ಹೇಳ್ಬೋದು ಪ್ಲಾಸ್ಟಿಕ್. ನೋಡ್ತಾ ಇದ್ರಲ್ಲ ಇಲ್ಲಿ ಟೊಮೊಟೊ ಇದ್ರು, ಅವರು ಕೂಡ ಬಂದು ತೆಗೀರಿ ಅಂತಾನೆ ಹೇಳಿದ್ರು. ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಿದ್ರು. ಹಾಗೆ ನನ್ನ ಶಾಲೆಯ ಒಂದು ಹಳೆಯ ಟೀಚರ್ಸ್ಗಳು ಸಿಕ್ಕಿದ್ರು. ಹಾಗೇನೆ ನೋಡ್ತಾ ಇರ್ಬೋದು ಒಬ್ರು ಹೆಂಗೆ ತಗೋತಿದ್ದಾರೆ ಅಂತ ಹೇಳಿ. ಹಾಗೆ ಕಾಯಿ ಎಷ್ಟು, ಈ ಕಾಯಿ ಎಷ್ಟು, ಅದೆಷ್ಟು ಅಂತೆಲ್ಲ ಕೇಳ್ಕೊಂಡು ಅವ್ರಿಗೆ ಯಾವ್ದು ಬೇಕೋ ಅದನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡು ತಗೋತಾರೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ವ್ಯವಹಾರಗಳು ಕೂಡ ಹೇಗಿರುತ್ತೆ ಅಂತ ನೋಡ್ತಾ ಇದ್ರಲ್ಲ, ಅಂಕಲ್ ಸ್ಟೈಲ್ ನೋಡಿ ಕೂತಿರೋದು ವ್ಯಾಪಾರ ಮಾಡೋದಕ್ಕೆ ಅದೇ ಒಂದು ಕದರ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ ತುಂಬ ಚೆನ್ನಾಗಿತ್ತು ನಮ್ಮೂರು ಸಂತೆ ಅಂತಲೇ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ನಾನು ಕೂಡ ಸಂತೆಗೆ ವಿಸಿಟ್ ಮಾಡಿದ್ದು. ಹಾಗಾಗಿ ನಮ್ಮೂರಿನ ಸಂತೆನ ನೀವು ಕೂಡ ನೋಡಲಿ ಅಂತ ಹೇಳಿ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೀನಿ. ನಾನು ಅನ್ಕೋತೀನಿ ನಿಮಗೆ ಈ ಸಂತೆ ಲುಕ್ ಇಷ್ಟ ಆಯಿತು ಅಂತ. ಯಾಕೆಂದರೆ ನಾವು ಯಾವಾಗಲೂ ಬೇರೆ ಒಂದು ರೀತಿಯ ವ್ಯವಹಾರಗಳನ್ನ ಮಾಡೋದು ಅಥವಾ ಬೇರೆ ಒಂದು ಪ್ರಪಂಚದಲ್ಲೇ ಇದ್ಬಿಟ್ಟಿರ್ತೀವಿ ಸಿಟಿ ಲೈಫಲ್ಲಿದ್ದಾಗ. ಬಟ್ ಹಳ್ಳಿಗೆ ಬಂದಾಗ ಈ ರೀತಿ ಮಾರ್ಕೆಟ್ಟು ಅಥವಾ ಸಂತೆ ಇದನ್ನೆಲ್ಲ ನೋಡಿದಾಗ ನಾವು ನಮ್ಮ ಮಕ್ಳಿಗೆ ತೋರಿಸ್ಬೇಕು. ಈ ವ್ಯವಹಾರಗಳನ್ನೆಲ್ಲ ನಾವು ನಮ್ಮ ಮಕ್ಳಿಗೆ ಕಲಿಸ್ಬೇಕು. ಆವಾಗ ಬೇಗ ಅವ್ರಿಗೆ ಬುದ್ಧಿವಂತಿಕೆ ಬೆಳೆಯುತ್ತೆ, ವ್ಯವಹಾರ ಜ್ಞಾನ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ ಮನೆಗೆ ಬೇಕಾದಂಥ ವಸ್ತುಗಳನ್ನ ಮಿತಿಯಾದ ಹಣದಲ್ಲಿ ಹೇಗೆ ವಾರಕ್ಕೆ ತೊಗೊಂಡು ಹೋಗ್ತಾರೆ ಇಲ್ಲಿಯ ಜನ ಅಂತ. ನೀವು ಕೂಡ ಮನೆಗೆ ಏನಾದರೂ ಸಾಮಾನು ತಗೋಬೇಕು, ತರಕಾರಿ ತಗೋಬೇಕು ಅಂದರೆ ಬಂದು ಇಲ್ಲಿ ಶಾಪ್ ಮಾಡಿ ಅಂತ ಹೇಳ್ಬೋದು. ಸೀಗಡಿ, ಕರ್ಮೀನು, ಹಾಗೆ ಬದನೆಕಾಯಿ, ಆಲೂಗೆಡ್ಡೆ ಇದೆಲ್ಲ ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ ಅಂಕಲ್ ಕೂಡ ಅದೇ ರೀತಿ ವ್ಯಾಪಾರ ಮಾಡಿ ತೊಗೊಂಡು ಹೋಗ್ತಿದ್ರು. ಕುಂಬಳಕಾಯಿ, ಬೂದುಗುಂಬಳಕಾಯಿ, ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ, ಗೆಣಸು ಎಸ್ಪೆಷಲಿ, ಹಾಗೆ ಹಸಿಕಾಯಿ, ಹಾಗೆ ತುಂಬ ತರಕಾರಿಗಳು ಇಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಬೆಸಗ್ರಲ್ಲಿ ನಿಮಗೆ ಸಂತೆನ ನಾನು ತೋರಿಸಿದ್ದೀನಿ. ಹಾಗೆ ಇಲ್ಲಿ ಕುರಿಮರಿಗಳ ವ್ಯಾಪಾರ ಕೂಡ ಮಳೆ ಇಲ್ಲದೆ ಇದ್ರೆ ನಡೀತಿತ್ತಂತೆ. ಮಳೆ ಇದ್ದಿದ್ದರಿಂದ ಅದು ಇಲ್ಲ. ನಿಮಗೂ ಕೂಡ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು.